ಈ ನಡುವೆ ಕೆಲವು ಹೆಸರುಗಳು ಈ ಪಟ್ಟಿಯಲ್ಲಿ ಅಂದರೆ ಮಂತ್ರಿ ಆಗುವವರ ಪಟ್ಟಿಯಲ್ಲಿ ಆಗಾಗ್ಗೆ ಸೇರ್ಪಡೆ ಆಗ್ತಿರುತ್ತೆ, ಕೆಲವು ನೇಮಗಳು ಡಿಲೀಟ್ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿದೆ. ಡಿ.ಕೆ. ಮತ್ತು ಸಿದ್ದು ಪಟ್ಟಿಯಲ್ಲಿಲ್ಲದ 7ರಿಂದ 8 ಹೆಸರು ಕಡೆಗಳಿಗೆಯಲ್ಲಿ ರೇಸಿಗೆ ಬಂದ್ಬಿಟ್ಟಿದೆಯಂತೆ. ಖರ್ಗೆ, CM ಡಿ.ಕೆ. ಸಿದ್ದರಾಮಯ್ಯನವರಿಂದ ಕಡೆಗಳಿಗೆಯಲ್ಲಿ ಪ್ರಸ್ತಾಪ ಆಗಿರೋದು. ಅಧಿಕೃತ ಪಟ್ಟಿ ಹೊರತಾಗಿಯೂ ಆಪ್ತರ ಹೆಚ್ಚುವರಿ ಹೆಸರು ಪ್ರಸ್ತಾಪ ಮಾಡಿದಾರಂತೆ. ಎಲ್ಲರೂ ಕಡೆಗಳಿಗೆಯಲ್ಲಿ ಹೈಕಮಾಂಡ್ ಜೊತೆಗಿನ ಮಾತುಕತೆ ವೇಳೆ ಸೇರ್ಪಡೆ ಆಗಬಹುದು. ಅಂದರೆ ಇವರಿಬ್ಬರ ಪಟ್ಟಿನಲ್ಲೂ ಇಲ್ಲದ ಹೆಸರು ಪ್ರತಿ ಬಾರಿ ಆ ಥರ ಆಗ್ತಿರುತ್ತೆ. ಒಬ್ಬ ಆಪ್ತನ ಬದಲು ಮತ್ತೊಬ್ಬ ಆಪ್ತನಿಗೆ ಅವಕಾಶ ಸಿಗೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಇದ್ದಾರೆ. ಅವ್ರವ್ರ ಕಡೆಯವ್ರನ್ನ ತುಂಬಿಕೋಬೇಕು. ಇದಿಷ್ಟೇ ವಿಚಾರ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರು ಆ ಪ್ರಯತ್ನ ಪಡ್ತಾರೆ, ಸಿದ್ದರಾಮಯ್ಯನವರು ಆ ಪ್ರಯತ್ನ ಪಡ್ತಾರೆ, ಖರ್ಗೆ ಅವರು ಮಾತನಾಡ್ತಾರೆ ಅವ್ರ ಕಡೆಯಿಂದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ. ಹಾಗಾಗಿ ಕೊನೆ ಕ್ಷಣದಲ್ಲೂ ಆಗಬಹುದು. ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರ ಪಟ್ಟಿಯಲ್ಲೂ ಇಲ್ಲದ ಹೆಸರುಗಳು ಈಗ ರೇಸಿಗೆ ಬಂದಿದೆ ಅಂದರೆ ಆ ಹೆಸರುಗಳನ್ನ ಪ್ರಸ್ತಾಪ ಮಾಡಿರೋದು ಯಾರು ಅಂತ? ಅರವಿಂದ್, ರೇಸಿಗೆ ಬರುತ್ತೆ ಅಂದರೆ ಅದು ಅವರು ಸೇರಿದಂತೆ, ಯಾಕಂದರೆ ಪಟ್ಟಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಹೆಸರು ಒಂದಿರುತ್ತೆ. ಆನಂತರದಲ್ಲಿ ಏನಾದರೂ ತಮ್ಮ ಆಪ್ತರ ಹೆಸರು ಕೈ ತಪ್ಪಿದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನಿರಬೇಕು ಅನ್ನುವಂಥದ್ದು ಕೂಡ ಪಟ್ಟಿಯಲ್ಲಿ ಇಲ್ಲದ್ದು ಇನ್ಯಾವುದು ಇರಬಹುದು ಅಥವಾ ಇದೆ ಬೇರೆ ಯಾರು ಇಲ್ವಾ, ಈ ಥರ ಪ್ರಶ್ನೆಗಳು ಬಂದಾಗ ಕೆಲವೊಂದು ಹೆಸರುಗಳು ಬರ್ತವೆ. ಅದು ಕಾಂಗ್ರೆಸ್ಸಿನ ಸಂಪ್ರದಾಯ ಹೊಸತೇನೂ ಅಲ್ಲ. ಇನ್ಯಾರಿಗೋ ಕೈ ತಪ್ಪಿದ ಕಾರಣಕ್ಕೆ ಮತ್ತಾರಿಗೂ ಅವಕಾಶ ಸಿಕ್ಕದಂಥದ್ದು. ಅದು CM ಮತ್ತು ಮಾಜಿ CM ಕಡೆನೂ ಇದೆ. AICC ಅಧ್ಯಕ್ಷರು ರಾಜ್ಯದವರೇ ಆಗಿರೋದ್ರಿಂದ ಅವ್ರದ್ದೇ ಆದ ಒಂದಷ್ಟು ಹೆಸರುಗಳಿದ್ದಾವೆ. KPCC ಅಧ್ಯಕ್ಷರು ಕೂಡ ಸಹಜವಾಗಿ ಇಲ್ಲಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ, ಒಂದು ಆಲ್ಟರ್ನೇಟ್ ಆಗಿ ಇರಲಿ 4 ಹೆಸರು ಬೇಕಾದಾಗ ಅಲ್ಲಿ ನಾವು ಕ್ಲೈಮ್ ಮಾಡ್ಬೋದು ಅಂತ ಇಟ್ಕೊಂಡು ಹೋಗುವಂಥದ್ದು. ಇವೆಲ್ಲವೂ ಕೂಡ ಯಾರು AICC ನಾಯಕರುಗಳ ಜೊತೆ ಚರ್ಚೆ ಮಾಡುವಂಥ ನಾಯಕರುಗಳಿರ್ತಾರೆ ಅವರೆಲ್ಲರೂ ಕೂಡ ಇಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಅದು CM ಇರ್ಬೋದು, ಮಾಜಿ CM ಇರ್ಬೋದು, KPCC ಅಧ್ಯಕ್ಷ ಇರ್ಬೋದು ಅಥವಾ ರಾಜ್ಯದವರಾದ AICC ಅಧ್ಯಕ್ಷ ಇರ್ಬೋದು. ಹಾಗಾಗಿ ಇಲ್ಲಿಂದ ಹೋದ ಪಟ್ಟಿಗಳಲ್ಲದೆ ಹೆಚ್ಚುವರಿಯಾಗಿ ಒಂದು 7-8 ಹೆಸರುಗಳು ಕೂಡ ಚರ್ಚೆ. ಅಲ್ಲದೆ ರಾಹುಲ್ ಗಾಂಧಿ ಅವರ ರಿಸರ್ಚ್ ಟೀಮ್ನಿಂದ ಬಂದಿರುವಂಥ ರಿಪೋರ್ಟು ಮತ್ತು ಅಲ್ಲಿರುವಂಥ ಹೆಸರುಗಳು ಇಲ್ಲದೇ ಇದ್ದರೆ ಅವು ಕೂಡ ಚರ್ಚೆಯ ಸಂದರ್ಭದಲ್ಲಿ ಎಂಟ್ರಿ ಆಗುವಂಥದ್ದು. ಹೀಗೆ ಸಾಕಷ್ಟು. ಹಾಗಾಗಿ ಅಂದುಕೊಂಡಿದ್ದಕ್ಕಿಂತ 8 ಹೆಸರುಗಳು ಜಾಸ್ತಿ ಹೊರತು ಕಡಿಮೆ ಇಲ್ಲ ಅನ್ನುವ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು. ಅದರಲ್ಲಿ ಯಾರು ಕಡೆಯದಾಗಿ ಲೆಕ್ಕ ಕುದುರುತ್ತೆ ಯಾರಿಗೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅವರು ಅಂತಿಮವಾಗಿ ಸಂಪುಟ ವಿಸ್ತರಣೆಯ ಭಾಗವಾಗಿ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಅಧಿಕೃತವಾಗಿ ಕರೆಯನ್ನು ಸ್ವೀಕರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖೇಶ್, ಧನ್ಯವಾದ. ಸೊ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ ಅಂತಿಮ ಫೈನಲ್ ಲಿಸ್ಟ್ ಆಗೋ ತನಕ.